ಗಂಗಾವತಿಯ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ. ನಗರದ ರಾಯಚೂರು ರಸ್ತೆಯಲ್ಲಿರುವ ಹೋಟೆಲ್ ಶ್ರೀ ಇಂಟರ್ನ್ಯಾಷನಲ್ನಲ್ಲಿ ಜೂನ್ 12ರಿಂದ 14ರವರೆಗೆ 3 ದಿನಗಳ ಕಾಲ ಎಕ್ಸ್ಕ್ವಿಸಿಟ್ ಡೈಮಂಡ್ ಎಕ್ಸಿಬಿಷನ್ ಆಯೋಜಿಸಲಾಗಿದೆ. ಗ್ವಾಜಾಡಿ ಸ್ವರ್ಣ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಪ್ರದರ್ಶನದಲ್ಲಿ ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 10,000 ರೂಪಾಯಿ ರಿಯಾಯಿತಿ ಹಾಗೂ ತಯಾರಿಕಾ ಶುಲ್ಕದ ಮೇಲೆ ಶೇಕಡಾ 50 ರಿಯಾಯಿತಿ ನೀಡಲಾಗುತ್ತಿದೆ. ಅತ್ಯಾಧುನಿಕ ವಿನ್ಯಾಸಗಳ ವಜ್ರಾಭರಣಗಳನ್ನು ವೀಕ್ಷಿಸಿ ಖರೀದಿಸಲು ಗ್ರಾಹಕರಿಗೆ ಇದು ಉತ್ತಮ ಅವಕಾಶವಾಗಿದೆ. ಶುಭ ಶುಕ್ರವಾರ ದಿನ ಇವತ್ತು ಸ್ವರ್ಣ ಜ್ಯುವೆಲರ್ ಅವ್ರ ಕಡೆಯಿಂದ ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಮಾಡಿದ್ದಾರೆ ನಮ್ಮ ಗಂಗಾವತಿಯಲ್ಲಿ. ಅದೇ ರೀತಿ ಲಾಸ್ಟ್ ಟೈಮುನು ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ದಾರೆ. ಇವರಲ್ಲಿ ಒಳ್ಳೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ರೀಸನೇಬಲ್, ಬಹಳ ಚೆನ್ನಾಗಿ ಒಳ್ಳೆ ಕ್ವಾಲಿಟಿನೇ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಬಂದು ಇದು 2ನೇ ಸರಿ ನಾವು ಅಟೆಂಡ್ ಆಗಿರೋದು ಸ್ವರ್ಣ ಜ್ಯುವೆಲರ್ ಅವರು. ಅದರಿಂದ ಗಂಗಾವತಿ ಜನರಿಗೆ ಇದೊಂದು ಸದಾವಕಾಶ ಅಂತಾನೆ ಹೇಳ್ಕೋಬಹುದು. ಹೆಣ್ಮಕ್ಳಿಗೆ ಶುಭ. ಈಗ ನಾಳೆ ಈಗ ಆಯ್ತು ಅಮಾವಾಸ್ಯೆ ಮುಗಿದ್ಮೇಲೆ ಈಗ ಮದ್ವೆಗಳು ಸ್ಟಾರ್ಟ್ ಆಗ್ತವೆ. ಮದ್ವೆ ಸಮಾರಂಭಗಳಿಗೆ ಒಳ್ಳೆ ಡಿಸೈನ್ಸ್ ಎಲ್ಲ ಸ್ವರ್ಣ ಜ್ಯುವೆಲರ್ ಎಕ್ಸಿಬಿಷನ್ ಕಮ್ ಸೇಲ್ ಅಲ್ಲಿ ಸಿಗುತ್ತದೆ. ನಮ್ಗೆ ಮದುವೆಗಾಗ್ಲಿ ಯಾವುದೇ ಶುಭ ಕಾರ್ಯಗಳಿಗಾಗ್ಲಿ ಒಳ್ಳೆ ಡಿಸೈನ್ಸ್ ಆಗ್ಲಿ ಒಳ್ಳೆ ಕ್ವಾಲಿಟಿ ಆಗ್ಲಿ ಜೆಂಟ್ಸ್ ಅಂಡ್ ಲೇಡೀಸ್ಗೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿ ಇಲ್ಲಿಗೆ ನಮ್ ಗಂಗಾವತಿ ಬಂದು ಎಕ್ಸಿಬಿಷನ್ ಮತ್ತೆ ಸೇಲ್ ಅಂತೇಳಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಲ್ಲರೂ ನಾವು ಕೋಆಪರೇಟ್ ಮಾಡೋಣ, ಎಲ್ಲರೂ ಬಂದು ನೋಡ್ಕೊಂಡು ಅವ್ರವ್ರಿಗೆ ಇಷ್ಟವಾದ ಡಿಸೈನ್ ಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡು ಸಂತೋಷದಿಂದ ತಗೊಂಡು ಹೋಗಿ ಅಂತೇಳಿ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಇಂದು ನಮ್ಮ ಗಂಗಾವತಿ ನಗರದಲ್ಲಿ ಸ್ವರ್ಣ ಜ್ಯುವೆಲರ್ಸ್ನವರ ಒಂದು ಎಕ್ಸಿಬಿಷನ್ ಮೇಳ ನಡೀತಾ ಇದೆ. ಈ ಒಂದು ಇದೇ ವರ್ಷದಲ್ಲಿ 2ನೇ ಬಾರಿಗೆ ಒಂದು ಎಕ್ಸಿಬಿಷನ್ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಎಲ್ಲಾ ತರದ ಡಿಸೈನ್ಗಳು ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ದಯವಿಟ್ಟು ನಮ್ಮ ಎಲ್ಲಾ ಗಂಗಾವತಿಯ ನಾಗರಿಕರು ಮತ್ತು ಮಹಿಳೆಯರು ಮತ್ತು ಎಲ್ಲರೂ ಕೂಡ ಬಂದು ಈ ಒಂದು ಎಕ್ಸಿಬಿಷನ್ ಅನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಒಳ್ಳೆಯ ರಿಯಾಯಿತಿ ದರದಲ್ಲಿ ಕೂಡ ಒಂದು ಈ ಜ್ಯುವೆಲರ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಡಿಸೈನ್ ಕೂಡ ಒಳ್ಳೊಳ್ಳೆ ಡಿಸೈನ್ಸ್ ಗಳಿದಾವೆ. ತಮ್ಮ ಮುಂದಿನ ಎಲ್ಲಾ ಸಭೆ ಸಮಾರಂಭಗಳು ಕೂಡ ಉಪಯೋಗವಾಗುವಂತಕ್ಕಂಥ ಒಳ್ಳೊಳ್ಳೆ ಡಿಸೈನ್ಗಳನ್ನು ಕೂಡ ಇಲ್ಲಿ ತಂದಿದ್ದಾರೆ ಒಂದು ಸ್ವರ್ಣ ಜ್ಯುವೆಲರ್ಸ್ ನವರು. ಅವರಿಗೆ ನಮ್ಮ ಎಲ್ಲಾ ಗಂಗಾವತಿ ನಾಗರಿಕರ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಎಲ್ಲ ನಮ್ಮ ನಾಗರಿಕರು ಇದನ್ನು ಸದುಪಯೋಗ ಪಡಿಸ್ಬೇಕಂತ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.